ಬಿ ಎ 4ನೇ ಸೆಮಿಸ್ಟರ್ ಇತಿಹಾಸ ಪಠ್ಯಕ್ರಮವಾದ ಕಳೆದ ಕ್ಲಾಸಲ್ಲಿ ಬಾಬರ್ನ ಸೈನಿಕ ಸಾಧನೆಗಳಾದ ಮೊದಲೇ ಪಾಣಿಪತ್ ಕದನ, ಕನ್ವಾ ಕದನ, ಗೋಗ್ರಾ ಕದನ, ಚಾಂದೇರಿ ಪತನ ಬಗ್ಗೆ ತಿಳಿದುಕೊಂಡು ನಂತರ ಬಾಬರ್ನ ಮಗನಾದ ಹುಮಾಯೂನ್ನ ಜೀವನ, ಹುಮಾಯೂನ್ನ ಸೈನಿಕ ಸಾಧನೆಗಳು, ಹುಮಾಯೂನ್ನ ಸೋಲಿಗೆ ಅಥವಾ ವೈಫಲ್ಯಕ್ಕೆ ಕಾರಣಗಳೇನು, ಅದರಲ್ಲಿ ಮೊದಲನೇದಾಗಿ ಪೀಠಿಕೆ. ಬಾಬರ್ನು ಮರಣ ಹೊಂದಿದ ನಂತರ ಹುಮಾಯೂನ್ನು ಅಧಿಕಾರಕ್ಕೆ ಬಂದನು. ಹುಮಾಯೂನ್ನು ಅಧಿಕಾರಕ್ಕೆ ಬಂದಾಗ ಹಲವು ಸಮಸ್ಯೆಗಳು ಕಂಡುಬಂದವು. ಆ ಎಲ್ಲ ಸಮಸ್ಯೆಗಳನ್ನು ಹುಮಾಯೂನ್ನು ಸಮರ್ಥವಾಗಿ ಎದುರಿಸಿದನು ಮತ್ತು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲನಾದನು. ಹುಮಾಯೂನ್ನು ಸೋಲಿಗೆ ಹಲವಾರು ಕಾರಣಗಳು ಕಂಡುಬರಲಾಗಿದೆ. ನಂತರ ಹುಮಾಯೂನ್ನು ಕೇವಲ ಸೈನಿಕ ಸಾಧನೆಗಳಿಗೆ ಅಷ್ಟೇ ಅಲ್ಲದೆ ಹುಮಾಯೂನ್ನು ತನ್ನ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪಗಳಿಗೆ ಕೊಡುಗೆಯನ್ನು ನೀಡಿದ್ದಾನೆ. ಹುಮಾಯೂನ್ ಎಂದರೆ ಅದೃಷ್ಟವಂತ. ಹುಮಾಯೂನ್ ಅದೃಷ್ಟವಂತನಾಗಿರದೆ ದುರ್ದೈವಿ ಸಾಮ್ರಾಟನಾಗಿದ್ದನೆಂದು ಹಲವು ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ನಂತರ ರೋಮನಿಕೆ 2 ಹುಮಾಯೂನ್ನ ಜೀವನ. ಹುಮಾಯೂನ್ ಕ್ರಿಸ್ತ 1508 ಮಾರ್ಚ್ 6ರಂದು ಕಾಬೂಲಿನ ಪ್ರಾಚೀನ ಕೋಟೆಯಲ್ಲಿ ಜನಿಸಿದನು. ಹುಮಾಯೂನ್ನ ತಂದೆ ಹೆಸರು ಬಾಬರ್ ಮತ್ತು ತಾಯಿ ಹೆಸರು ಮಹಮ್ ಬೇಗಂ. ಇವನ ಪೂರ್ಣ ಹೆಸರು ನಾಸಿರುದ್ದೀನ್ ಮೊಹಮ್ಮದ್ ಹುಮಾಯೂನ್. ಹುಮಾಯೂನ್ ನುರಿತ ಬೋಧಕರಿಂದ ಶಿಕ್ಷಣ ಮತ್ತು ಸೈನಿಕ ತರಬೇತಿಯನ್ನು ಮೌಲಾನಾ ಮುಸ್ಲಿಂ ರುಹಾಲರಿಂದ ಕಲಿತುಕೊಂಡನು. ಹುಮಾಯೂನ್ನ ಸಹೋದರರೆಂದರೆ ಕಾಮ್ರಾನ್, ಅಸ್ಕರಿ ಮತ್ತು ಹಿಂಡಾಲ್. ಹುಮಾಯೂನ್ ಬಾಬರ್ನು ಕ್ರಿಸ್ತ 1530 ಡಿಸೆಂಬರ್ 29ರಂದು ಮರಣ ಹೊಂದಿದ ನಂತರ ಹುಮಾಯೂನ್ ಮೊಘಲ್ ಸಾಮ್ರಾಜ್ಯದ ಸುಲ್ತಾನನಾದನು. ಹುಮಾಯೂನ್ ಅಧಿಕಾರಕ್ಕೆ ಬಂದಾಗ ಅನೇಕ ಆಂತರಿಕ ಮತ್ತು ಬಾಹ್ಯ ಸಮಸ್ಯೆಗಳು ಕಂಡುಬಂದವು. ಆ ಎಲ್ಲ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿದನು. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಲ್ಲಿ ವಿಫಲನಾದನು. ಆದ್ದರಿಂದ ಈ ಹುಮಾಯೂನ್ ಎಂದರೆ ಅದೃಷ್ಟವಂತ. ಆದರೆ ಹುಮಾಯೂನ್ ಅದೃಷ್ಟವಂತನಾಗಿರದೆ ದುರ್ದೈವಿ ಸಾಮ್ರಾಟನಾಗಿದ್ದನು. ಹುಮಾಯೂನ್ ಸೂರ್ ಸಂತತಿಯ ಸುಲ್ತಾನನಾದ ಶೇರ್ ಷಾನಿಂದ ಚೂಸಾ ಮತ್ತು ಕನೌಜ್ ಯುದ್ಧಗಳಲ್ಲಿ ಸೋಲನ್ನು ಅನುಭವಿಸಿ ಕ್ರಿಸ್ತ 1541ರಿಂದ 1555ರವರೆಗೆ ಅಲೆಮಾರು ಜೀವನವನ್ನು ನಡೆಸಿದನು. ನಂತರ ಪರ್ಷಿಯಾದ ಷಾನ ಬೆಂಬಲದೊಂದಿಗೆ ಹುಮಾಯೂನ್ ಮೊಘಲ್ ಸಾಮ್ರಾಜ್ಯದ ಸುಲ್ತಾನನಾದನು. ಹುಮಾಯೂನ್ ಕ್ರಿಸ್ತ 1556 ಜನವರಿ 26ರಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದುತ್ತಿರುವಾಗ ಆಗ ಪ್ರಾರ್ಥನೆಯ ಗಂಟೆಯು ಕೇಳಿಸಿತು. ಅವಸರದಿಂದ ಪ್ರಾರ್ಥನೆ ಮಾಡುವ ಉದ್ದೇಶದಿಂದ ಗ್ರಂಥಾಲಯದ ಭಂಡಾರದ ಮೆಟ್ಟಿಲುಗಳಿಂದ ಇಳಿಯುವಾಗ ಕಾಲು ಜಾರಿ ಬಿದ್ದು ಮರಣವನ್ನು ಹೊಂದಿದನು. ನಂತರ ಹುಮಾಯೂನ್ನ ಸೈನಿಕ ಸಾಧನೆಗಳು ಅಥವಾ ದಂಡಯಾತ್ರೆಗಳು. ಅದರಲ್ಲಿ ಮೊದಲನೇದಾಗಿ ಹುಮಾಯೂನ್ ಮೊದಲನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸಿ ಮೊದಲನೇ ಪಾಣಿಪತ್ ಕದನದಲ್ಲಿ ಗೆಲುವನ್ನು ಸಾಧಿಸಿದನು. ನಂತರ ಹುಮಾಯೂನ್ ತನ್ನ ತಂದೆಯೊಂದಿಗೆ ಕನ್ವಾ ಯುದ್ಧಗಳಲ್ಲಿ ಮತ್ತು ಇನ್ನಿತರ ಯುದ್ಧಗಳಲ್ಲಿಯೂ ಕೂಡ ಭಾಗವಹಿಸಿ ತನ್ನ ಸಾಮರ್ಥ್ಯವನ್ನು ಮೆರೆದಿದ್ದನು. ಹುಮಾಯೂನ್ ಸುಲ್ತಾನ ನಂತರ ಕ್ರಿಸ್ತ 1531ರಲ್ಲಿ ಕಲಿಂಜರ ಯುದ್ಧವನ್ನು ಕೈಗೊಂಡನು. ಕಲಿಂಜರ ಕದನವು ಕ್ರಿಸ್ತ 1531ರಲ್ಲಿ ಸುಮಾರು 1 ತಿಂಗಳವರೆಗೆ ಜರುಗಲಾಯಿತು. ಈ ಕಲಿಂಜರ ಯುದ್ಧದಲ್ಲಿ ಹುಮಾಯೂನ್ ಗೆಲುವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಈ ರೀತಿಯಾಗಿ ಕಲಿಂಜರ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಹುಮಾಯೂನ್ ವಿಫಲನಾದನು. ಹುಮಾಯೂನ್ ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಕ್ರಿಸ್ತ 1532ರಲ್ಲಿ ದೌರಾಹ ಯುದ್ಧವನ್ನು ಕೈಗೊಂಡನು. ಕ್ರಿಸ್ತ 1532ರಲ್ಲಿ ದೌರಾಹ ಎಂಬಲ್ಲಿ ಅಫ್ಘನ್ನರಿಗೂ ಮತ್ತು ಹುಮಾಯೂನ್ಗೂ ಕದನ ಜರುಗಿತು. ಅಫ್ಘನ್ ನಾಯಕನಾದ ಮೊಹಮ್ಮದ್ ಲೋದಿಯು ಸೋಲನ್ನು ಅನುಭವಿಸಿ ದೌರಾಹ ಕದನದಿಂದಲೇ ಅಥವಾ ಪ್ರದೇಶದಿಂದಲೇ ಪಲಾಯನಗೈದನು.
ಈ ರೀತಿಯಾಗಿ ಹುಮಾಯೂನು ದೌರಾಹ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿದನು. ಹುಮಾಯೂನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಗುಜರಾತದ ಬಹದ್ದೂರ್ ಶಾನೊಂದಿಗೆ ಯುದ್ಧವನ್ನು ಕೈಗೊಂಡನು. ಬಹದ್ದೂರ್ ಶಾನು ಹುಮಾಯೂನನ್ನು ಸಂಪೂರ್ಣವಾಗಿ ಸೋಲಿಸಲು ವಿಫಲನಾದನು. ಆದರೂ ಕೂಡ 1533ರಲ್ಲಿ ಬಹದ್ದೂರ್ ಶಾನಿಗೂ ಮತ್ತು ರಾಣಾ ಪ್ರತಾಪ್ ವಿಕ್ರಮಾದಿತ್ಯರ ನಡುವೆ ಒಪ್ಪಂದವಾಯಿತು. ಈ ಒಪ್ಪಂದದ ಪ್ರಕಾರವಾಗಿ ಹುಮಾಯೂನ ವಿರುದ್ಧ ಹೋರಾಟವನ್ನು ಮಾಡಲಾಯಿತು. ನಂತರ ಹುಮಾಯೂನು ಬಹದ್ದೂರ್ ಶಾನನ್ನು ಮಂಡು ಕೋಟೆಯಲ್ಲಿ ಮತ್ತು ಡ್ಯೂ ಡಮನ್ ಇನ್ನಿತರ ಪ್ರದೇಶಗಳಲ್ಲಿ ದಾಳಿ ಮಾಡಿ ಅವನನ್ನು ಸಂಪೂರ್ಣವಾಗಿ ಬಹದ್ದೂರ್ ಶಾನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಯಾವಾಗ ಬಹದ್ದೂರ್ ಶಾನು ಮರಣವನ್ನು ಹೊಂದಲಾಗಿದೆಯೋ ಆಗ ಗುಜರಾತು ಹುಮಾಯೂನ ವಶವಾಯಿತು. ನಂತರ ಹುಮಾಯೂನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಅಲಹಾಬಾದ್ ಯುದ್ಧವನ್ನು ಕ್ರಿಸ್ತಶಕ 1536ರಲ್ಲಿ ಕೈಗೊಂಡನು. ಕ್ರಿಸ್ತಶಕ 1530ರಲ್ಲಿ ಇಮಾದುಲ್ ಮುಲ್ಕನು ಬಲಾಢ್ಯ ಸೈನ್ಯದೊಂದಿಗೆ ಅಹಮದಾಬಾದಿನ ಮೇಲೆ ದಾಳಿ ಮಾಡಿದನು. ಹುಮಾಯೂನು ಅಹಮದಾಬಾದ್ನಲ್ಲಿ ಗುಜರಾತಿಗಳನ್ನು ಯುದ್ಧದಲ್ಲಿ ಸೋಲಿಸಿ ಅಹಮದಾಬಾದನ್ನು ಹುಮಾಯೂನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ಹುಮಾಯೂನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಕ್ರಿಸ್ತಶಕ 1539ರಲ್ಲಿ ಚೂಸಾ ಕದನವನ್ನು ಕೈಗೊಂಡನು. ಕ್ರಿಸ್ತಶಕ 1539ರಲ್ಲಿ ಚೂಸಾ ಎಂಬಲ್ಲಿ ಹುಮಾಯೂನಿಗೂ ಮತ್ತು ಶೇರ್ ಶಾನಿಗೂ ನಡೆದ ಕದನವನ್ನು ಚೂಸಾ ಕಾಳಗವೆಂದು ಕರೆಯಲಾಗಿದೆ. ಈ ಚೂಸಾ ಕಾಳಗವು ಅಫ್ಘನ್ ನಾಯಕನಾದ ಹುಮಾಯೂನು ತನ್ನ ಸೈನ್ಯವನ್ನು ಬಲಿಷ್ಠಗೊಳಿಸಿ ತುಂಡು ತುಂಡಾಗಿ ಮೊಘಲರ ಮೇಲೆ ದಾಳಿ ಮಾಡಿದನು. ಆಗ ಹುಮಾಯೂನು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದನು. ಅದೃಷ್ಟವಶಾತ್ ಹುಮಾಯೂನು ಬಂಧನದ ಹಂತದಲ್ಲಿದ್ದನು. ಆಗ ಹುಮಾಯೂನು ತನ್ನ ರಕ್ಷಣೆಗಾಗಿ ನದಿಯಲ್ಲಿ ಹಾರಿದನು. ಅದೃಷ್ಟವಶಾತ್ ಹುಮಾಯೂನು ನಿಜಾಮ್ ಎಂಬ ನಾವಿಕನಿಂದ ಜೀವದಾನವನ್ನು ಪಡೆದುಕೊಂಡನು. ಈ ರೀತಿಯಾಗಿ ಹುಮಾಯೂನು ಚೂಸಾ ಕಾಳಗದಲ್ಲಿ ಸೋಲನ್ನು ಅನುಭವಿಸಿದನು. ಹುಮಾಯೂನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಕ್ರಿಸ್ತಶಕ 1540ರಲ್ಲಿ ಕನೌಜ್ ಯುದ್ಧವನ್ನು ಕೈಗೊಂಡನು. ಕನೌಜ್ ಎಂಬಲ್ಲಿ ಹುಮಾಯೂನಿಗೂ ಮತ್ತು ಶೇರ್ ಶಾನಿಗೂ ನಡೆದ ಕದನವನ್ನು ಬೆಲ್ಗ್ರಾಮ್ ಯುದ್ಧ ಅಥವಾ ಕನೌಜ್ ಯುದ್ಧವೆಂದು ಕರೆಯಲಾಗಿದೆ. ನಂತರ ಹುಮಾಯೂನಿಗೂ ಮತ್ತು ಶೇರ್ ಶಾನಿಗೂ ಕನೌಜ್ ಎಂಬಲ್ಲಿ ಭೀಕರವಾದ ಕದನ ಜರುಗಲಾಯಿತು. ಈ ಭೀಕರವಾದ ಕದನದಲ್ಲಿ ಹುಮಾಯೂನು ಸೋಲು ಖಚಿತವೆಂದು ಅರಿತುಕೊಂಡು ತನ್ನ ಸಹೋದರಾದ ಅಸ್ಕರಿ ಹಿಂಡಾಲ ಮಿರ್ಜಾ ಮತ್ತು ಸಂಬಂಧಿಕರೊಂದಿಗೆ ಯುದ್ಧರಂಗದಿಂದಲೇ ಪಲಾಯನಗೈದನು. ಈ ರೀತಿಯಾಗಿ ಕನೌಜದ ಯುದ್ಧದಲ್ಲಿಯೂ ಕೂಡ ಹುಮಾಯೂನ ವಿರುದ್ಧ ಶೇರ್ ಶಾನು ಜಯಗಳಿಸಿದನು. ನಂತರ ಹುಮಾಯೂನು ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಪರ್ಷಿಯಾದ ಶಹನ ಬೆಂಬಲದೊಂದಿಗೆ ಮತ್ತೆ ಕ್ರಿಸ್ತಶಕ 1555ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದನು. ನಂತರ ಅಫ್ಘನ್ ನಾಯಕನಾದ ಸಿಕಂದರ್ ಸೂರಿಗೂ ಮತ್ತು ಹುಮಾಯೂನಿಗೂ ಭೀಕರವಾದ ಕದನ ಜರುಗಲಾಯಿತು. ಈ ಭೀಕರವಾದ ಕದನದಲ್ಲಿ ಹುಮಾಯೂನು ಗೆಲುವನ್ನು ಸಾಧಿಸಿದನು. ಮತ್ತು ಹುಮಾಯೂನು ಮೊಘಲ್ ಸಾಮ್ರಾಜ್ಯದ ಸುಲ್ತಾನನಾಗಲು ಸಾಧ್ಯವಾಯಿತು. ಈ ರೀತಿಯಾಗಿ ಸುಮಾರು 15 ವರ್ಷಗಳವರೆಗೆ ಅಲೆಮಾರು ಜೀವನವನ್ನು ಸಾಗಿಸಿ ಮತ್ತೆ ಪರ್ಷಿಯಾದ ಶಹನ ಬೆಂಬಲದಿಂದಲೇ ಹುಮಾಯೂನು ಸುಲ್ತಾನನಾಗಲು ಸಾಧ್ಯವಾಯಿತು. ನಂತರ ಕೊನೆಯದಾಗಿ ಉಪಸಂಹಾರ. ಹೀಗೆ ಹುಮಾಯೂನು ಮೊಘಲ್ ಸುಲ್ತಾನರಲ್ಲಿ ಒಬ್ಬನಾಗಿದ್ದಾನೆ. ಹುಮಾಯೂನ್ ಎಂದರೆ ಅದೃಷ್ಟವಂತ. ಆದರೆ ಹುಮಾಯೂನು ಅದೃಷ್ಟವಂತನಾಗಿರದೆ ದುರ್ದೈವಿ ಸಾಮ್ರಾಟನಾಗಿದ್ದನೆಂದು ಹಲವು ಇತಿಹಾಸಕಾರ ಅಭಿಪ್ರಾಯವಾಗಿದೆ. ಹುಮಾಯೂನು ಕೆಲವೊಂದು ಕದನಗಳಲ್ಲಿ ಗೆಲುವನ್ನು ಸಾಧಿಸಿದನು, ಇನ್ನು ಕೆಲವು ಕದನಗಳಲ್ಲಿ ಸೋಲನ್ನು ಅನುಭವಿಸಿದನು. ಆದರೂ ಕೂಡ ಹುಮಾಯೂನ ಸೈನಿಕ ಸಾಧನೆಗಳು ಅಮೋಘವಾಗಿವೆ. ಹುಮಾಯೂನು ತನ್ನ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ
ಕೊಡುಗೆಯನ್ನು ನೀಡಿದ್ದಾನೆ. ಮುಂದಿನ ಕ್ಲಾಸ್ನಲ್ಲಿ ಹುಮಾಯೂನ್ನ ಸೋಲಿಗೆ ಅಥವಾ ಹುಮಾಯೂನ್ನ ವೈಫಲ್ಯಕ್ಕೆ ಕಾರಣಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು. ಸರ್ ಸರ್